ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಫ್ರೆಂಡ್ಸ್, ಇನ್ನೂ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋನ ಕೊನೆವರೆಗೂ ನೋಡಿ. ಇನ್ ಕೇಸ್ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ವೆಲ್ಕಮ್ ಬ್ಯಾಕ್ ಟು ಉಮಾ ಬಸವ ವ್ಲಾಗ್ ಕನ್ನಡ. ನಾನು ಉಮಾ. ಫ್ರೆಂಡ್ಸ್, ಇದು ಬಂದು ಸೋಮವಾರ ದಿನದ ವ್ಲಾಗು. ಮಧ್ಯಾಹ್ನದಿಂದ ವ್ಲಾಗ್ನ ನಾನು ಶುರು ಮಾಡಿದ್ದೀನಿ. ಟೈಮ್ ಆಲ್ರೆಡಿ ಹತ್ತತ್ರ ಒಂದು 2:30 ಏನೋ ಆಗಿತ್ತು. ಸೊ 2:30ಇಂದ ನಾನು ಶುರು ಮಾಡಿದ್ದೆ. ತುಂಬ ಜನ ತಾಯಂದ್ರಿಗೆ ಗೊತ್ತಿರುತ್ತೆ, ಪಾಪು ಆದಮೇಲೆ ಫಸ್ಟ್ ಪ್ರಿಫರೆನ್ಸ್ ಬಂದು ನಾವು ಮಕ್ಕಳಿಗೆ ಕೊಡ್ತೀವಿ ಅಂತ. ಸೊ ಹಾಗೆ ನಾನು ಕೂಡ ಪಾಪು ಆದಮೇಲೆ ನಾನು ಜಾಸ್ತಿ ಪಾಪುಗೆ ಪ್ರಿಫರೆನ್ಸ್ ಕೊಡ್ತಿದ್ದರಿಂದ ನನ್ನ ಬಗ್ಗೆ ನಾನು ಕೇರ್ ತಗೊಳ್ಳೋದು ತುಂಬ ಅಂದರೆ ತುಂಬಾ ಕಮ್ಮಿ ಆಗಿಬಿಟ್ಟಿತ್ತು. ನಾನು ಈ ಮಾತನ್ನು ಆಲ್ಮೋಸ್ಟ್ ಒಂದು 2-3 ವೀಡಿಯೋದಲ್ಲೂ ಕೂಡ ಹೇಳಿದ್ದೀನಿ. ಸೊ ಇವಾಗಲೂ ಹೇಳ್ತಿದ್ದೀನಿ, ನಾನಂತೂ ನನ್ನ ಬಗ್ಗೆ ಒಂದು ಸ್ವಲ್ಪನೂ ಕೂಡ ಕೇರ್ ತಗೊಳ್ಳಿಕ್ಕೆ ಆಗ್ತಿರ್ಲಿಲ್ಲ. ಈ ಥರ ನಾನು ಸರ್ವಿಸ್ನ ಬಂದು ನಾನು ಪಾಪು ಆಗೋಕ್ಕೆ ಮುಂಚೆ ನಾನು ತೊಗೋತಿದ್ದು, ಅಂದರೆ ಈ ಏರ್ ಕೇರ್ ಆಗಿರ್ಬೋದು ಅಥವಾ ಸ್ಕಿನ್ ಕೇರ್ ಆಗಿರ್ಬೋದು, ಈ ಥರದ್ದು ನಾನು ರೀಸೆಂಟಾಗಿ ಪಾಪು ಆದಮೇಲೆ, ಅಂದರೆ ನಾನು ಪ್ರೆಗ್ನೆಂಟ್ ಆದಮೇಲೆ ಯಾವುದನ್ನು ಕೂಡ ಮಾಡ್ಕೊಂಡಿಲ್ಲ. ಪ್ರೆಗ್ನೆಂಟಲ್ಲಿ ಅಂತೂ ನನಗಂತೂ ಫುಲ್ಲು ಸುಸ್ತಾಗ್ತಿತ್ತು. ಆವಾಗಂತೂ ನಾನು ಯಾವುದೂ ಕೂಡ ನನ್ನ ಬಗ್ಗೆ ನಾನು ಕೇರ್ ತಗೋತಿರ್ಲಿಲ್ಲ. ಇನ್ನು ಪಾಪು ಆದಮೇಲೂ ಅಷ್ಟೇ. ಪಾಪು ಆದಮೇಲೆ ನಮ್ಮ ಸೈಡಂತೂ ಒಂದು 3 ತಿಂಗಳು ಕೂದಲು ಯಾವುದನ್ನು ಕೂಡ ಬಾಚಿಸ್ಕೊಡಲ್ಲ, ಮತ್ತು ಈವನ್ ಕಿವಿಗೂ ಕೂಡ ಇಯರಿಂಗ್ಸ್ ಹಾಕ್ಸ್ಕೊಡಲ್ಲ. ಸೊ ಹಾಗಾಗಿ ನಾನು ಜಾಸ್ತಿ ತಲೆನೂ ಕೂಡ ಕೆಡಿಸ್ಕೊಂಡಿರಲಿಲ್ಲ. ಸೊ ಪಾಪು ಸ್ವಲ್ಪ ದೊಡ್ಡವನು ಆದಮೇಲೆ ಸೊ ಅವಾಗ ನೋಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ನಾನು ಯಾವುದ್ರ ಬಗ್ಗೆನೂ ತಲೆ ಕೆಡಿಸ್ಕೊಂಡಿರಲಿಲ್ಲ. ರೀಸೆಂಟಾಗಿ ಸ್ವಲ್ಪ ಏರ್ ಕಟ್ ಮಾಡಿಸ್ಕೊಂಡಿದ್ದೆ. ಒಂದು 5-6 ತಿಂಗಳೇನೋ ಆಗಿತ್ತು ಹೇರ್ ಕಟ್ ಮಾಡಿಸ್ಕೊಂಡಿದ್ದೆ. ನನ್ನ ಕೂದಲು ತುಂಬ ಅಂದರೆ ತುಂಬಾ ಹಾಳಾಗಿಬಿಟ್ಟಿತ್ತು. ಸೊ ಹಾಗಾಗಿ ಈಕ್ವಲ್ ಕಟ್ ಮಾಡಿಸ್ಕೊಂಡು ಅದು ಒಂದು ರೇಂಜಿಗೆ ಬಂದಮೇಲೆ, ಅಂದರೆ ಅದು ಸ್ವಲ್ಪ ಅದು ಬೆಳೆದ್ಮೇಲೆ ಬೇರೆ ಯಾವುದಾದ್ರೂ ಟ್ರೆಂಡಿಂಗ್ ಕಟ್ ಮಾಡಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಈಕ್ವಲ್ ಕಟ್ ಮಾಡಿಸ್ಕೊಂಡಿದ್ದೆ. ಅದಾದಮೇಲೆ ನಾನು ಯಾವುದು ಏರ್ ಕೇರ್ ಏನು ಮಾಡ್ಕೊತಿರ್ಲಿಲ್ಲ. ಮನೇಲೇ ಸ್ವಲ್ಪ ಆಯಿಲು, ಮೆಹಂದಿ ಆ ಥರ ಹಾಕೋತಿದ್ದೆ. ಸೊ ನಾನು ಕೂಡ ಸ್ವಲ್ಪ ಕಲರಿಂಗ್ ಮಾಡಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಒಂದು 15 ದಿನದಿಂದನೂ ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಬಟ್ ಬರಲಿಕ್ಕೆ ಆಗಿರಲಿಲ್ಲ. ಶಾಪು, ಮನೆ, ಪಾಪು, ಕೆಲಸ ಅಂದ್ಕೊಂಡು ಬರಲಿಕ್ಕೆ ಆಗಿರಲಿಲ್ಲ. ಸೊ ಫೈನಲಿ ನಾನು ಸ್ವಲ್ಪ ಟೈಮ್ ಮಾಡಿಕೊಂಡು ಬಂದು ಸ್ವಲ್ಪ ಪಾರ್ಲರ್ಗೆ ಫಸ್ಟು ಏರ್ ಕಲರಿಂಗ್ ಮಾಡಿಸ್ಕೊಂಡ್ಬಿಡೋಣ ಅಂತ ಅಂದ್ಕೊಂಡೆ. ಆದಮೇಲೆ ಸ್ವಲ್ಪ ಕಾಲುಗಳು ಕೂಡ ಇಂಬಡಿಯೆಲ್ಲ ಫುಲ್ಲು ಒಡೆದು ವಿಚಿತ್ರ ಆಗಿಬಿಟ್ಟಿತ್ತು. ಯಾವ ಥರ ಅಂತ ಹೇಳಿದ್ರೆ, ಈ ಗದ್ದೆಗಳಲ್ಲಿ ಕೆಲಸ ಮಾಡಿದಾಗಲೂ ನನಗೆ ಈ ಥರ ಆಗ್ತಿರ್ಲಿಲ್ಲ. ಮನೆಯಲ್ಲಿ ಕೊಟ್ಟಿಗೆ ಕಸ ಗುಡಿಸ್ದಾಗಲೂ ಕೂಡ ಈ ಥರ ಆಗ್ತಿರ್ಲಿಲ್ಲ. ಅಷ್ಟು ಒಡೆದ್ಬಿಟ್ಟಿತ್ತು. ಇವಾಗ ಚಳಿಗಂತೂ ಫುಲ್ಲು ಎಲ್ಲ ಡ್ರೈ ಆಗಿಬಿಟ್ಟು ನೋಡೋಕ್ಕೆ ಆಗ್ತಿರ್ಲಿಲ್ಲ. ಸೊ ಹಾಗಾಗಿ ಪೆಡಿಕ್ಯೂರು ಮಾಡಿಸ್ಕೊಂಡು ಬಿಡೋಣ ಅಂತ ಹೇಳ್ಬಿಟ್ಟು ಆ ಸರ್ವಿಸ್ನು ಕೂಡ ತಗೊಂಡೆ. ಯೂಶ್ವಲಿ ನಾನು ನಿಶಾ ಮೆಹಂದಿ ಯೂಸ್ ಮಾಡೋದ್ರಿಂದ ನಾನು ಈ ಥರ ಏರ್ ಕಲರ್ ಮಾಡಿಸ್ಕೊತಿದ್ದೀನಲ್ಲ, ಅದು ಸ್ವಲ್ಪ ಏರ್ಗೆ ಅಬ್ಸರ್ವ್ ಆಗೋದು ಸ್ವಲ್ಪ ಲೇಟ್ ಆಗುತ್ತೆ ಅಂತ ಹೇಳಿದರು. ಸೊ ಹಾಗಾಗಿ ಆ ಟೈಮಲ್ಲಿ ಸ್ವಲ್ಪ ಪೆಡಿಕ್ಯೂರ್ ಮಾಡಿಸ್ಕೊಂಡು ಬಿಡೋಣ ಅಂತ ಹೇಳ್ಬಿಟ್ಟು ಪೆಡಿಕ್ಯೂರ್ನು ಕೂಡ ಮಾಡಿಸ್ಕೊತಿದ್ದೀನಿ. ಯೂಶ್ವಲಿ ನನಗೆ ಇಲ್ಲಿ ಸರ್ವಿಸ್ ಅಂದರೆ ನನಗೆ ತುಂಬ ಪರ್ಸ್ನಲಿ ತುಂಬಾ ಇಷ್ಟ. ಸ್ವಲ್ಪ ದೂರ ಆದರೂ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ನಾನು ಇಲ್ಲಿಗೆ ಬಂದು ಸರ್ವಿಸ್ನ ನಾನು ತೊಗೊಳ್ಳೋದು. ಅಂದರೆ ಐಬ್ರೋ ಆಗಿರ್ಬೋದು, ಈ ಥರ ಪೆಡಿಕ್ಯೂರ್ ಆಗಿರ್ಬೋದು, ಏರ್ ಕಟ್ ಆಗಿರ್ಬೋದು, ಫೇಶಿಯಲ್ ಆಗಿರ್ಬೋದು, ನಾನು ಇಲ್ಲೇ ಬರೋದು. ಇದು ಬಂದು SBI ಬ್ಯಾಂಕ್ ಸ್ಟಾಪ್ ಇದೆಯಲ್ಲ, ಅಲ್ಲಿ ಇರೋದು ವಿಂಗ್ಸ್ ಫಾರ್ ಬ್ಯೂಟಿ ಝೋನ್ ಅಂತ. ಇಲ್ಲಿ ಅಕ್ಕನೂ ಕೂಡ ಅಷ್ಟೇ ತುಂಬ ಫ್ರೆಂಡ್ಲಿಯಾಗಿ ಮಾತಾಡ್ತಾರೆ. ಸೊ ಹಾಗಾಗಿ ನನಗೆ ಸ್ವಲ್ಪ ನಮ್ಮ ಬಸವನಗುಡಿ ಸರ್ಕಲಿಂದ ಇಲ್ಲಿಗೆ ಸ್ವಲ್ಪ ದೂರ ಆದರೂ ಅಂತ ಪರವಾಗಿಲ್ಲ ಅಂದ್ರೂ ನಾನು ಇಲ್ಲೇ ಬಂದು ಸರ್ವಿಸ್ ತಗೊಳ್ಳೋದು. ನನಗೆ ಎಷ್ಟು ಕಾಲಲ್ಲಿ ಡಿಡ್ಡು ಸ್ಕಿನ್ ಇತ್ತು ಅಂತ ಹೇಳಿದ್ರೆ ಸಿಕ್ಕಾಪಟ್ಟೆ ಇತ್ತು. ನನಗೆ ಶಾಕ್ ಆಗ್ತಿತ್ತು. ನಾನು ಮನೇಲಿ ಎಷ್ಟೇ ಮಾಡಿದ್ರೂ ಈ ಥರ ಡೆಡ್ ಸ್ಕಿನ್ ಎಲ್ಲ ರಿಮೂವ್ ಮಾಡಲಿಕ್ಕೆ ಆಗ್ತಿರ್ಲಿಲ್ಲ ಅಂತ ಅಂದ್ಕೊಂಡೆ. ಸೊ ಅಷ್ಟರಲ್ಲಿ ಸ್ವಲ್ಪ ಕಲರ್ ಕೂಡ ಸ್ವಲ್ಪ ಚೆನ್ನಾಗೇ ಬಂದಿತ್ತು. ಲಾಸ್ಟ್ ಟೈಮ್ ನಾನು ಕಲರಿಂಗ್ ಮಾಡಿಸಿದಾಗ 2 ಅವರ್ ತೊಗೊಂಡಿತ್ತು ಕಲರಿಂಗ್ ಬರೋಕ್ಕೆ. ಬಟ್ ಈ ಸಲ ತುಂಬ ಬೇಗನೆ ಬಂತು. ಯಾಕಂತ ಹೇಳಿದ್ರೆ ನಾವು ಕೂದಲಿಗೆ ನಿಶಾ ಮೆಹಂದಿ ಅಪ್ಲೈ ಮಾಡೋದ್ರಿಂದ ಸ್ವಲ್ಪ ಕಲ್ಲರು ಕೂದಲಿಗೆ ಅಬ್ಸರ್ವ್ ಆಗೋದು ಸ್ವಲ್ಪ ಲೇಟ್ ಆಗುತ್ತೆ ಅಂತ ಹೇಳ್ತಿದ್ರು. ಈ ಸಲ ಅಂತೂ ತುಂಬ ಬೇಗನೆ ಬಂತು. ಒಂದು ಅರ್ಧ-ಮುಕ್ಕಾಲು ಗಂಟೆಗೆ ಸ್ವಲ್ಪ ಚೆನ್ನಾಗೆಲ್ಲ ಕಲ್ಲರ್ ಅಬ್ಸರ್ವ್ ಆಗಿತ್ತು ಕೂದಲಿಗೆ. ಸೊ ಒಂದು ಸೈಡು ಕೂದಲಿಗೆ ಕಲ್ಲರೆಲ್ಲ ಅಪ್ಲೈ ಮಾಡ್ತಿರ್ಬೇಕಾದ್ರೆ ಇನ್ನೊಂದು ಸೈಡು ಈ ಕಡೆ ಪೆಡಿಕ್ಯೂರ್ನು ಕೂಡ ಮಾಡ್ತಿದ್ರು, ಸ್ವಲ್ಪ ಟೈಮ್ ಸೇವ್ ಆಗುತ್ತೆ ಅಂತ ಹೇಳ್ಬಿಟ್ಟು. ನೀವಿಲ್ಲಿ ನೋಡ್ತಿರ್ಬೋದು ಎಷ್ಟು ಡೆಡ್ ಸ್ಕಿನ್ ಇತ್ತು ಅಂತ ಹೇಳಿದ್ರೆ ಸಿಕ್ಕಾಪಟ್ಟೆ ಇತ್ತು. ಇದನ್ನೆಲ್ಲ ನಾನು ಮನೇಲಿ ರಿಮೂವ್ ಮಾಡ್ತೀನಿ ಅಂದರೆ ಸ್ವಲ್ಪ ಕಷ್ಟನೇ ಆಗ್ತಿತ್ತು. ಸೊ ಇಲ್ಲಿ ಸ್ವಲ್ಪ ಬೇಗನೆ ಚೆನ್ನಾಗಿ ಸರ್ವಿಸ್ ಮಾಡಿಕೊಟ್ರು.
ನಾನು ಮೊದಲು ಫಸ್ಟು ಮನೇಲೇ ಈ ಥರ ಪೆಡಿಕ್ಯೂರ್ ಎಲ್ಲ ಮಾಡ್ಕೊತಿದ್ದೆ. ಅಂದರೆ ಸಿಂಪಲಾಗಿ ಈ ಪ್ರೊಸೀಜರೆಲ್ಲ ಫಾಲೋ ಮಾಡ್ತಿರ್ಲಿಲ್ಲ. ಅಂದರೆ ಒಂದು ಡಬ್ಬಿಗೆ ಬಿಸಿನೀರೆಲ್ಲ ಹಾಕಿ ಸ್ವಲ್ಪ ಕಾಲು ಇಮ್ಮಡಿ ಎಲ್ಲ ನೆನೆಸಿ ಆಮೇಲೆ ಸ್ವಲ್ಪ ಬ್ರಷಿಂದ ಎಲ್ಲನೂ ಕೂಡ ರಿಮೂವ್ ಮಾಡ್ಕೊತಿದ್ದೆ. ಬಟ್ ನಾನು ಆವಾಗಲೇ ಹೇಳ್ದಂಗೆ ಇವಾಗ ಸ್ವಲ್ಪ ಟೈಮ್ ಸಿಗ್ತಿಲ್ಲ, ಮನೆ ಪಾಪು ಶಾಪು ಅಂದ್ಕೊಂಡು ಟೈಮ್ ಸಿಗ್ತಿಲ್ಲ. ಸೊ ಹಾಗಾಗಿ ಇನ್ನು ಬಾಣಂತಿ ಟೈಮಲ್ಲೂ ಅಷ್ಟೇ ಕಾಲಿಗೆ ಸಾಕ್ಸ್ ಎಲ್ಲ ಯೂಸ್ ಮಾಡ್ತಿದ್ರಿಂದ ಸೊ ಅಷ್ಟಾಗಿ ಕಾಲೇನೂ ಜಾಸ್ತಿ ಒಡೆದಿರಲಿಲ್ಲ, ಅಂದರೆ ಇಮ್ಮಡಿ ಏನೂ ಜಾಸ್ತಿ ಒಡೆದಿರಲಿಲ್ಲ. ಇದಾದಮೇಲೆ ಅಂದರೆ ಜಾಸ್ತಿ ಸ್ವಲ್ಪ ನಾವು ಜೆರಾಕ್ಸ್ ಮಷಿನ್ ಯೂಸ್ ಮಾಡ್ತೀವಿ ಅಲ್ವಾ, ನಾವು ದಿನ ಜೆರಾಕ್ಸ್ ಮಷಿನ್ ಬಳಸ್ತೀವಿ ಅಲ್ವಾ. ಸೊ ಜೆರಾಕ್ಸ್ ಮಷಿನ್ ಹೀಟು ಅಂತ ಹೇಳ್ತಾರೆ. ಸೊ ಹಾಗಾಗಿ ಬಾಡಿಲಿ ಹೀಟ್ ಜಾಸ್ತಿ ಆಯಿತು ಅಂತ ಅಂದ್ರೂ ಈ ಥರ ಕಾಲು ಹಿಂಬಡಿಗಳು ಒಡೆಯುತ್ತೆ ಅಂತ ಹೇಳ್ತಾರೆ. ಮೇ ಬಿ ಅದಕ್ಕೆ ಅನಿಸುತ್ತೆ ನಾನು ಎಷ್ಟೇ ಸ್ವಲ್ಪ ವ್ಯಾಸ್ಲಿನು ಅದು ಎಲ್ಲ ಹಾಕ್ತಿದ್ರು ಈ ಥರ ಜಾಸ್ತಿ ಇಮ್ಮಡಿ ಹೊಡೆಯೋದು ಅಂತ ಅನಿಸುತ್ತೆ. ಸೊ ಸರ್ವಿಸ್ ನನಗೆ ತುಂಬ ಇಷ್ಟ ಆಯಿತು, ನೀಟಾಗಿ ಚೆನ್ನಾಗಿ ಮಾಡಿಕೊಟ್ರು. ಫಸ್ಟು ಒಂಥರ ಇರ್ಸು ಮುರ್ಸು ಆಗ್ತಿತ್ತು, ಆ ಸ್ಕಿನ್ನೆಲ್ಲ ಡೆಡ್ ಸ್ಕಿನ್ನೆಲ್ಲ ಸ್ವಲ್ಪ ಓಪನ್ ಆಗಿಬಿಟ್ಟು ಸ್ವಲ್ಪ ಡ್ರೈ ಆಯಿತು ಅಂತ ಹೇಳಿದ್ರೆ ಸ್ವಲ್ಪ ಮುಳ್ಳು ಚುಚ್ಚುತ್ತಲ್ಲ ಆ ಥರ ಫೀಲ್ ಆಗ್ತಿತ್ತು. ಸೊ ಇವರೆಲ್ಲ ಪೆಡಿಕ್ಯೂರೆಲ್ಲ ಮಾಡಿ ಮಸಾಜೆಲ್ಲ ಮಾಡಿದ್ಮೇಲೆ ಫುಲ್ಲು ಸಾಫ್ಟ್ ಅಂತ ಅನ್ನಿಸ್ತಿತ್ತು. ಸೊ ತುಂಬ ಇಷ್ಟ ಆಯಿತು ನನಗೆ. ಈವನ್ ನನ್ನ ಹಸ್ಬೆಂಡ್ ಕೂಡ ರೇಗಿಸೋರು, ಕೊಟ್ಟಿಗೆಲಿ ಕಸ ತೊಪ್ಪೆ ಸುರಿಯೋರು ಕಾಲು ಕೂಡ ಈ ಥರ ಆಗಲ್ಲ, ಈ ಥರ ಮಾಡ್ಕೊಂಡಿದ್ಯಾ ಅಂತ ರೇಗಿಸ್ತಿದ್ರು. ಇನ್ನು ಫೈನಲಿ ಏರ್ ಕಲರಿಂಗ್ ಎಲ್ಲ ಆದಮೇಲೆ ಏರ್ನ ವಾಶ್ ಮಾಡಿ ಏರ್ ಸೆಟ್ಟಿಂಗ್ಸ್ ಮಾಡಿಕೊಟ್ರು. ತುಂಬ ಅಂದರೆ ತುಂಬಾ ಇಷ್ಟ ಆಯಿತು ನನಗೆ. ಅಂದರೆ ನಾನು ಜಾಸ್ತಿ ನನ್ನ ಕಲರಿಂಗ್ ಕೇಳಲಿಲ್ಲ. ಸೊ ಅವರೇ ನನ್ನ ಏರ್ಗೆ ನನ್ನ ಫೇಸ್ಗೆ ಸೂಟ್ ಆಗೋ ಥರ ಮಾಡಿಕೊಟ್ರು. ತುಂಬ ಅಂದರೆ ತುಂಬಾ ಚೆನ್ನಾಗಿ ಬಂತು. ನೀವು ಇಲ್ಲಿ ನೋಡ್ತಿರ್ಬೋದು, ನಾನೇ ಸ್ವಲ್ಪ ಲೈಟಾಗಿರಲಿ ಅಕ್ಕ ಅಂತ ಹೇಳಿದೆ, ಜಾಸ್ತಿ ಬೇಡ, ಜಾಸ್ತಿ ಆದರೂ ಚೆನ್ನಾಗಿ ಕಾಣಲ್ಲ, ಲೈಟಾಗಿರಲಿ ಅಂತ ಹೇಳಿದೆ. ಬಟ್ ಅವರು ಸ್ವಲ್ಪ ನನ್ನ ಏರ್ಗೆ ಮತ್ತು ನನ್ನ ಫೇಸ್ಗೆ ಸೆಟ್ ಆಗೋ ಥರ ಮತ್ತು ನಾನು ಡೈಲಿ ಯಾವ ರೀತಿ ಹೇರ್ ಸ್ಟೈಲ್ ಮಾಡ್ಕೊತೀನಿ ಅನ್ನೋದ್ರ ಬೇಸ್ ಮೇಲೆ ಕಲರಿಂಗ್ ಮಾಡಿಕೊಟ್ರು. ತುಂಬಾ ಚೆನ್ನಾಗಿ ಬಂದಿದೆ, ನೀವಿಲ್ಲಿ ನೋಡ್ತಿರ್ಬೋದು. ನನಗಂತೂ ಪರ್ಸ್ನಲಿ ಇಷ್ಟ ಆಯಿತು. ಇನ್ನು ಇದೆಲ್ಲ ಆದಮೇಲೆ ಶಾಪ್ ಹತ್ರ ಬಂದೆ. ಇನ್ನು ನನ್ನ ಹಸ್ಬೆಂಡ್ ರಿಯಾಕ್ಷನ್ ಯಾವ ಥರ ಇರ್ತದೆ ಅಂತ. ಅವರಂತೂ ಸಿಕ್ಕಾಪಟ್ಟೆ ರೇಗಿಸ್ತಾ ಇದ್ದರು. ಇವನ್ ನಾನು ಈ ಕಡೆಯಿಂದ ಕರ್ಕೊಂಡು ಹೋಗ್ಬೇಕಾದ್ರೂ ಅಷ್ಟೇ
ಯಾವ ಥರ ಬರ್ತೀಯ ನೋಡ್ತೀನಿ ನಾನು ಅಂತೆಲ್ಲ ತುಂಬಾ ರೇಗಿಸ್ತಾ ಇದ್ದರು. ಫ್ರೆಂಡ್ಸ್ ಇದಾದಮೇಲೆ ನಾನು ವೀಡಿಯೋನ ಕಂಟಿನ್ಯೂ ಮಾಡಲಿಕ್ಕಾಗಿಲ್ಲ, ಯಾಕಂತೇಳಿದ್ರೆ ಸ್ವಲ್ಪ ಶಾಪ್ ಹತ್ರನೇ ಉಳ್ಕೊಂಡೆ. ಇನ್ನು ಇದು ಬಂದು ಸಂಜೆಯಿಂದ ವ್ಲಾಗ್ನ ನಾನು ಶುರು ಮಾಡಿದೆ. ಅಂದರೆ ಟೈಮ್ ಆಲ್ರೆಡಿ ಒಂದು 7 ಗಂಟೆನೋ ಆಗಿತ್ತು. ಎಕ್ಸಾಕ್ಟಾಗಿ ನನಗೆ ಟೈಮಿಂಗ್ಸ್ ನೆನಪಿಲ್ಲ, 7 ಗಂಟೆ ಎಲ್ಲ ಜಾಸ್ತಿನೇ ಆಗಿತ್ತು. ಯಾಕಂತ ಹೇಳಿದ್ರೆ ಧಾರಾವಾಹಿ ಟೈಮು ಅದು ಮುಗೀತು ಅಂತ ಹೇಳಿದ್ರೆ ಬಿಗ್ ಬಾಸ್ ಸ್ಟಾರ್ಟ್ ಆಗೋದು. ಮೇ ಬಿ ಹತ್ತತ್ರ 9 ಗಂಟೆ ಆಗಿತ್ತು ಅಂತ ಅಂದ್ಕೊಳ್ತೀನಿ. ನಾನು 9 ಗಂಟೆಯಿಂದ ವ್ಲಾಗ್ನ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸಂಜೆ ಒಂದು 5:15 ಮನೆ ಹತ್ರ ಬಂದಿದೆ. ಯಾಕಂತ ಹೇಳಿದ್ರೆ ಪಾಪುಗೆ ಅಡುಗೆ ಮಾಡಬೇಕಿತ್ತು. ನಾನು ಸ್ವಲ್ಪ ಏನಾದರೂ ಶಾಪಿಂದ ಬರೋದು ಲೇಟ್ ಆಗಿಬಿಡ್ತು ಅಂತ ಹೇಳಿದ್ರೆ ಅವನಿಗೆ ಅಡುಗೆ ಮಾಡಿಸಿ ತಿನ್ನಿಸೋಷ್ಟರಲ್ಲಿ ಮಲ್ಕೊಂಡು ಬಿಡ್ತಾನೆ ಅಂತ ಹೇಳ್ಬಿಟ್ಟು ಒಂದು 5:15 ಬಂದು ಅನ್ನ ಮತ್ತು ಉಪ್ಸಾರು ಮಾಡಿ ಇಟ್ಬಿಟ್ಟು ಅವನಿಗೂ ತಿನ್ನಿಸ್ಕೊಂಡು ಕರ್ಕೊಂಡು ಹೋಗಿದ್ದೆ. ಆವಾಗ ನಾನು ಯಾವುದೇ ವಿಡಿಯೋ ಮಾಡ್ಕೊಂಡಿರಲಿಲ್ಲ. ಸ್ವಲ್ಪ ವಿಡಿಯೋ ಮಾಡ್ತು ಅಂತ ಹೇಳಿದ್ರೆ ಲೇಟ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಅಡುಗೆ ಮಾಡಿ ಇಟ್ಬಿಟ್ಟು ಹೋಗಿದ್ದೆ, ಸ್ವಲ್ಪ ಉಪ್ಸಾರೆಲ್ಲ ಮಾಡಿ. ಇನ್ನು ಅಲ್ಲಿಂದ ಬಂದು ನಾನು ಸ್ವಲ್ಪ ಫ್ರೆಶ್ ಅಪ್ ಆಗಿ ಕಾಫಿನೂ ಕೂಡ ಮಾಡ್ಕೊಂಡು ಕುಡಿದು ಇನ್ನು ಬೆಳಿಗ್ಗೆ ತಿಂಡಿಗೆ ಅಂತ ಹೇಳ್ಬಿಟ್ಟು ಇಡ್ಲಿಗೆ ನೆನೆ ಹಾಕಿದೆ. ಸೊ ಅದನ್ನು ರುಬ್ಬಿಡೋಣ ಅಂತ ಹೇಳ್ಬಿಟ್ಟು ರುಬ್ಕೊಂಡೆ. 5:15 ಬಂದಿದ್ದಾಗಲೇ ರುಬ್ಬಿಡೋಣ ಅಂತ ಅಂದ್ಕೊಂಡೆ, ಬಟ್ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಬರೀ ಅಡುಗೆ ಮಾಡಿ ಇಟ್ಬಿಟ್ಟು ಹೋಗಿದ್ದೆ. ಇನ್ನು ರುಬ್ಬಿರೋ ಸಂಪಣ ಅಂದರೆ ಹಿಟ್ಟಿಗೆ ಉಪ್ಪೆಲ್ಲ ಹಾಕಿ ನೆನೆಲಿಕ್ಕಿಟ್ಟು ಸ್ಟವ್ ಪಕ್ಕನೇ ಇಟ್ಕೊಂಡೆ. ಸ್ವಲ್ಪ ಇವಾಗ ಚಳಿ ಇರೋದ್ರಿಂದ ಬೇಗ ಉಬ್ಬರಲ್ಲ, ಸೊ ಹಾಗಾಗಿ ಅಡುಗೆ ಮಾಡ್ತಿರ್ತೀನಿ ಅಲ್ವಾ, ಸೊ ಅದ್ರ ಬಿಸಿಗೆ ಸ್ವಲ್ಪ ಉಬ್ಬರುತ್ತೆ ಅಂತ ಹೇಳ್ಬಿಟ್ಟು ಅದ್ರ ಪಕ್ಕ ಇಟ್ಕೊಂಡು ಇನ್ನು ಉಪ್ಸಾರು ಖಾರನೂ ರುಬ್ಬೇಕಿತ್ತು. ಇನ್ನು ಮಂಗಳವಾರ ದಿನ ರುಬ್ಬಲ್ಲ ನಾವು ನಮ್ಮ ಮನೇಲಿ. ಮಂಗಳವಾರ, ಶುಕ್ರವಾರ, ಅಮಾವಾಸ್ಯೆ ಹುಣ್ಣಿಮೆಲಿ ಮನೇಲಿ ಕಂಟು ಹಾಕ್ಬಾರ್ದು, ಕಕ್ಕಾಕ್ಬಾರ್ದು ಅಂತ ಹೇಳ್ತಾರೆ. ಸೊ ಹಾಗಾಗಿ ಸೋಮವಾರನೇ ರುಬ್ಕೊಂಡು ಅದನ್ನೊಂದು ಬಟ್ಲಿಗೆ ಎತ್ತಿಟ್ಕೊಂಡು ಈ ಖಾರ ಬಂದು ನನಗೆ ಸುಮಾರು ಒಂದು 4-5 ಟೈಮ್ ಉಪ್ಸಾರು ಮಾಡಿದಾಗ ಆಗುತ್ತೆ. ಇನ್ನು ಸ್ವಲ್ಪ ಉಪ್ಸಾರು ತಣ್ಣಗಾಗ್ಬಿಟ್ಟಿತ್ತು ಅಲ್ವಾ, ಆವಾಗಲೇ 5 ಗಂಟೆಯಲ್ಲಿ ಮಾಡಿದ್ದು. ಸೊ ಅದಕ್ಕೂ ಸ್ವಲ್ಪ ತೆಂಗಿನಕಾಯಿ ತುರಿ ಹಾಕ್ಕೊಂಡೆ. ಚೆನ್ನಾಗಿರುತ್ತೆ ತೆಂಗಿನಕಾಯಿ ತುರಿ ಹಾಕ್ಕೊಂಡ್ರೆ ಅಂತ ಹೇಳ್ಬಿಟ್ಟು ಮಾಡಿಕೊಂಡು ಮುದ್ದೆನೂ ಕೂಡ ಮಾಡಿಕೊಂಡೆ. ಅಷ್ಟರಲ್ಲಿ ಕರೆಂಟ್ ಕೂಡ ಹೊರಟೋಯ್ತು. ಸುಮಾರು ನಾನು ಶಾಪಲ್ಲಿದ್ದಾಗಲೂ ಕೂಡ ಒಂದು 2 ಸಲ ಹೋಗಿತ್ತು. ಇದಾದಮೇಲೆ ಒಂದು 10 ಗಂಟೆ ಆ ಥರ ಆವಾಗಲೂ ಹೋಯಿತು. ಇನ್ನೇನು ಸ್ವಲ್ಪ ಹಸ್ಬೆಂಡ್ ಕೂಡ ಬಂದರು. ಸ್ವಲ್ಪ ಅವ್ರು ಬಂದಮೇಲೆ ಬಿಸಿ ಮುದ್ದೆ ಕಟ್ಟೋಣ ಅಂತ ಹೇಳ್ಬಿಟ್ಟು ಅವ್ರು ಬಂದಮೇಲೆ ಮುದ್ದೆ ಕಟ್ಟಿದೆ. ಇವಾಗಿನ ಚಳಿಗೆ ಸ್ವಲ್ಪ ಬಿಸಿ ಬಿಸಿ ಊಟ ತಿಂದರೆ ಸರಿ, ತಣ್ಣಗಾಗಿರೋ ತಿಂದರೆ ಅಷ್ಟು ಚೆನ್ನಾಗಿರಲ್ಲ ಅಂತ ಹೇಳ್ಬಿಟ್ಟು ಅವ್ರು ಬಂದ ತಕ್ಷಣ ಮುದ್ದೆ ಕಟ್ಟಿ ಕೊಟ್ಟೆ. ಊಟ ಎಲ್ಲ ಮಾಡ್ಕೊಂಡ್ವಿ. ಅಷ್ಟರಲ್ಲಿ ಪವರ್ ಕೂಡ ಬಂತು. ಇನ್ನು ಇದಾದಮೇಲೆ ಸ್ವಲ್ಪ ಜೂಡಿಯೋಗೆ ಹೋಗಿದ್ವಿ ಸ್ವಲ್ಪ ದಿನದ ಹಿಂದೆ. ಅಲ್ಲಿ ಬರಬೇಕಾದ್ರೆ ಸ್ವಲ್ಪ ಫೇಸ್ ಮಾಸ್ಕು ಕೂಡ ತೊಗೊಂಡು ಬಂದಿದ್ದೆ, ಹಾಕಿರಲೇ ಇಲ್ಲ. ಸೊ ಹಾಗಾಗಿ ಹಾಕೊಳ್ಳೋಣ, ಸ್ವಲ್ಪ ಫೇಸು ಡ್ರೈ ಅಂತ ಅನ್ನಿಸ್ತಿತ್ತು. ಸೊ ಹಾಗಾಗಿ ಹಾಕ್ಕೊಂಡೆ. ಇತ್ತೀಚೆಗೆ ನನಗೆ ಫೇಸ್ಗೆ ಏನಾದ್ರೂ ಅಪ್ಲೈ ಮಾಡಿದಾಗ ಅಂದರೆ ಅರಿಶಿನ, ಕಡಲೆ ಹಿಟ್ಟು ಹಾಕಿದಾಗ ಅರಿಶಿನ ನಾನೇನಾದರೂ ಹಾಕ್ತು ಅಂತ ಹೇಳಿದ್ರೆ ಫುಲ್ಲು ರ್ಯಾಷಸ್ ಥರ ಆಗಿಬಿಟ್ಟು ಕಡ್ತ ಸ್ಟಾರ್ಟ್ ಆಗ್ತಿದೆ. ಬಟ್ ಯಾಕೆ ಅಂತ ಗೊತ್ತಿಲ್ಲ. ಸೊ ಹಾಗಾಗಿ ನಾನು ಅದನ್ನು ಹಾಕೋದು ನಿಲ್ಲಿಸ್ಬಿಟ್ಟಿದ್ದೀನಿ. ಸೊ ಸ್ವಲ್ಪ ಫೇಸ್ ಮಾಸ್ಕ್ ತೊಗೊಂಡು ಬಂದಿದೆ ಅಲ್ವಾ, ಅದನ್ನು ಹಾಕ್ಕೊಂಡು ಸ್ವಲ್ಪ ಒಂದು 5-10 ನಿಮಿಷ ಬಿಡೋಣ ಅಂತ ಹೇಳ್ಬಿಟ್ಟು ಹಾಕ್ಕೊಂಡಿದ್ದೆ. ಅಷ್ಟು ನನ್ನ ಮಗ ಕೂಡ ಕ್ಯಾಮ್ರಾ ಮುಂದೆ ನಿಂತ್ಕೊಂಡು ನನ್ನನ್ನೇ ನೋಡ್ತಾ ಇದ್ದ. ಫ್ರೆಂಡ್ಸ್, ಇದಾಗಿತ್ತು ನನ್ನ ಸೋಮವಾರದ ಮಧ್ಯಾಹ್ನದ ವ್ಲಾಗು. ವಿಡಿಯೋನ ಕೊನೆವರೆಗೂ ನೋಡಿದ್ದೀರಾ ಅಂತ ಅಂದ್ಕೊಳ್ತೀನಿ. ದಯವಿಟ್ಟು ಆದಷ್ಟು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಬಾಯ್.